ಇದು ಫಸ್ಟ್ ಪ್ರಶ್ನೆ. ನೀವು ಯಾಕೆ ಬೇರೆ ಸಂಸ್ಥೆಗಳಿಗೆ ಹೋಗ್ಬಿಟ್ಟು ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಅಂತ ಯಾಕೆ ಕೇಳಬೇಕು? ನಾವು ಸರ್ ಇವಾಗ ಅದು ಯಾಕೆಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಇವಾಗ ಆಲ್ರೆಡಿ ಇವಾಗ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ 4 ಕಂಪನಿಗಳು ಏನಿವೆ ಆಲ್ಮೋಸ್ಟ್ ಫುಲ್ಲಾಗಿ ಅವ್ರದ್ದೇ ರಾಜ್ಯಭಾರ ನಡೀತಾ ಇದೆ. ಇವಾಗ ನಾನು ಆ ಕಂಪ್ನಿನ ಬಿಟ್ಬಿಟ್ಟು ನಾನು ಒಂದು ಕಡೆ ಕುತ್ಕೊಂಡಿದ್ದೆ, ನಾನು ಬಾಡಿಗೆ ಬಾ ಅಂತ ಹೇಳಿದ್ರೆ ನನಗೆ ಬರೋ ಸಾಧ್ಯತೆ ಇಲ್ಲ. ಕರೆಕ್ಟ್. ಅದಾದಮೇಲೆ ಅವ್ರುಗಳಿಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳೋವಾಗ ಅವ್ರುಗಳು ಆ ರೇಟನ್ನು ಅಪ್ಡೇಟ್ ಮಾಡಿಕೊಡೋ ಇದರಲ್ಲಿ ಅವರಿಲ್ಲ. ಅವ್ರು ಏನಿದ್ರೇನು ನಮ್ಮ ಪಾತ್ರದಲ್ಲಿ ಅವ್ರು ಬೆಳೆ ಬೇಯಿಸ್ಕೊಂತ ಇದ್ದಾರೆ. ಕರೆಕ್ಟ್. ಕಸ್ಟಮರ್ಗೆ ಅವ್ರಿಗೆ ಬೇಕಾಗಿರೋದು ಮೇನ್ ಕಸ್ಟಮರ್, ಡ್ರೈವರ್ಸ್ ಯಾರು ಬೇಕಾಗಿಲ್ಲ ಅವ್ರಿಗೆ. ಡ್ರೈವರ್ ಕುಂದು ಕೊರತೆ ಕೇಳೋರು ಯಾರು ಇಲ್ಲ ಅಲ್ಲಿ. ಡ್ರೈವರ್ ಹೆಂಗಾರು ನೀನು ಹಾಳಾಗೋಗು, ನಿನ್ನ ಮನೆ ಹೆಂಗಾರು ಹಾಳಾಗೋಗು, ನನ್ನ ಬೆಳೆ ನಾನು ಬೇಯಿಸ್ಕೊಂಡು ನನ್ನ ರೆಪ್ಯುಟೇಷನ್ ನಾನು ನೋಡ್ಕೊಬೇಕು ಅಂದ್ಬಿಟ್ಟು ಬರೀ ಕಸ್ಟಮರ್ಗೆ ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ ಹೊರತು ಡ್ರೈವರ್ ಬಗ್ಗೆ ಯಾರು ಫೋಕಸ್ ಮಾಡ್ತಾ ಇಲ್ಲ. ಕರೆಕ್ಟ್. ಇವಾಗ ಇದೆಲ್ಲ ಕಾರಣಗಳಿಗೋಸ್ಕರ ಒಂದು ಕೊಟ್ಟರೆ ರೇಟ್ ಕೊಡಿ, ಇಲ್ಲ ನಾವು ಮೀಟರ್ ಟ್ಯಾಕ್ಸಿ ಬಳಸ್ಕೊಂಡು ನಿಮ್ಮ ಕಸ್ಟಮರ್ನ ಪಿಕಪ್ ಮಾಡಿ ನಮ್ಮ ಮೀಟರ್ ಹಾಕೊಂಡು ಹೊರಡ್ತೀವಿ, ನಾವು ನೀವು ಅದಕ್ಕೆ ಪರ್ಮಿಷನ್ ಕೊಡಿ. ಸರಿ ಆಯ್ತು. ಇವಾಗ ನಾನು ರ್ಯಾಪಿಡೋ ಕಂಪನಿ, ಹೇಳಿ ಸರ್. ಕಂಪ್ನಿ ನಾನು ಇಷ್ಟ ಬಂದಂಗೆ ನಡೆಸ್ತೀನಿ. ನೀವು ಯಾರು ಹೌದಾ ಸರ್? ಬಂದು ರೇಟ್ ಅಪ್ಡೇಟ್ ಮಾಡಿ ಅಂತ ಹೇಳಕ್ಕೆ? ಸರ್ ನೀವು ನಿಮ್ಮ ಕಂಪನಿ ನಿಮ್ಮ ಇಷ್ಟ ಬಂದಂಗೆ ರೇಟ್ ಅಪ್ಡೇಟ್ ಮಾಡ್ತೀರಾ ಸರಿ. ಇವಾಗ ನಮ್ಮ ಡ್ರೈವರ್ಸ್ ಅಲ್ಲಿ ಇವಾಗ ನೀವು ಮಾತಾಡೋ ಮಾತಿದೆ ಅಂತ ಹೇಳಿದ್ರಲ್ಲ, ಇದು ನಮ್ಮ ಎಲ್ಲ ಡ್ರೈವರ್ಗಳಿಗೂ ನೀವು ಗೊತ್ತಿರೋ ಥರ ಮಾತಾಡಿದ್ರೆ ಅಟ್ ಎ ಟೈಮ್ ಮಾಡಿದ ದಿನನೇ ನಿಮ್ಮ ಕಂಪ್ನಿಯಿಂದ ನಾವು ಯಾವುದು ಬುಕಿಂಗ್ ತಗೊಳೋದಿಲ್ಲ. ಇಲ್ಲ ನಮ್ಮ ಕಂಪ್ನಿಗೆ ನಾವು ಬಂಡವಾಳ ಹಾಕಿದ್ದೀವಿ. ಹೌದು ಸರ್. ನಾನು ಒಂದು ನಿಮಿಷ ನಾನು ಹೇಳೋರ್ಗು ಮಾತ್ರ ಕೇಳ್ಕೊಂಬಿಡಿ. ಇವಾಗ ನೀವು ನಿಮ್ಮ ಕಂಪ್ನಿ ಸರ್, ಇವಾಗ ನನ್ನ ರ್ಯಾಪಿಡೋ ಕಂಪ್ನಿ, ನನ್ನ ಕಂಪ್ನಿಲಿ ಏನು ರೂಲ್ಸ್ ಇದೆ ಆ ರೂಲ್ಸ್ಗೆ ನೀವು ಓಡಿಸ್ಬೇಕು ಅಂದಾಗ ಇಷ್ಟು ದಿನ ನಮಗೆ ಗೌರ್ಮೆಂಟಿಂದ ಆದೇಶ ಆಗಿಲ್ಲ, ನೀವು ಹೆಂಗೆ ಕೊಟ್ರಿ ಆ ಥರ ಮಾಡಿದ್ವಿ ಡ್ಯೂಟಿ ಮಾಡಿದ್ವಿ, ನೀವು ಎಷ್ಟೇ ಕಡಿಮೆ ಕೊಟ್ಟರು ಡ್ಯೂಟಿ ಮಾಡಿದ್ವಿ. ಇವಾಗ ನಮಗೆ ಅಂತ ಒಂದು ರೇಟ್ ಕೊಟ್ಟಿರುವಾಗ ಸರ್ಕಾರದವರು ಆ ರೇಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇವಾಗ ನೀವು ಓಪನ್ ಸ್ಟೇಟ್ಮೆಂಟ್ ಎಲ್ಲರ ಮುಂದೆ, ನಮ್ಮ ಡ್ರೈವರ್ಗಳ ಮುಂದೆ ಎಲ್ಲರ ಮುಂದೆ ಕೊಟ್ಬಿಡಿ, ಸರ್ ನನ್ನ ಕಡೆ ರೇಟ್ ಕೊಡೋಣ, ನಂದು ರೇಟ್ ಇಷ್ಟೇ, ಓಡ್ಸಂಗಿದ್ರೆ ಓಡಿಸಿಲ್ಲ ಅಂದ್ರೆ ಬಿಟ್ಬಿಡಿ ಅಂತೇಳಿ ನಾವೆಲ್ಲ ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀವಿ ನಿಮ್ಮ ಅಪ್ಲಿಕೇಶನ್. ನಂಗೆ ಬೇಡ ನೀವು ನಮ್ಮನ್ನ ಸ್ಪಂದಿಸಿದಾರವಾಗ ನಾವು ನಿಮ್ಗೆ ಸ್ಪಂದಿಸೋದೇ ಬೇಡ. ನಾವು ನೀವೆಲ್ಲ ಹೇಳಿ ಸರ್. ನೋಡಿ, ನಾವು ರ್ಯಾಪಿಡೋ ಕಂಪ್ನಿ ಬಂದಿರೋದು ನಿಮಗೆ ದುಡಿಮೆ ಜಾಸ್ತಿ ಕೊಡೋದಕ್ಕೆ, ಡ್ರೈವರ್ಗೆ ಹೆಲ್ಪ್ ಮಾಡೋಕ್ಕೆ ನಾವು ಬಂದಿರೋದು. ನಾವು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ರೇಟ್ ಜಾಸ್ತಿ ಕೊಟ್ಟರೆ ಕಸ್ಟಮರು ಬೇರೆ ಕಂಪ್ನಿ ಕಡೆ ಹೋಗ್ತಾರೆ. ನಮ್ಮ ಡ್ರೈವರ್ಗಳಿಗೆ ಸಂಪಾದನೆ ಜಾಸ್ತಿ ಆಗೋಕ್ಕೆ ನಾವು ರೇಟ್ ಕಮ್ಮಿ ಮಾಡಿ ಕೊಡ್ತಾ ಇದ್ದೀವಿ. ಮತ್ತೆ ಗೌರ್ಮೆಂಟ್ ಏನು ಗೌರ್ಮೆಂಟ್ ಏನು ರೇಟ್ ಇವತ್ತು ಜಾಸ್ತಿ ಕೊಟ್ಟಿಲ್ಲ. ಗೌರ್ಮೆಂಟು ವರ್ಷ ರೇಟ್ಗಳನ್ನ ಚೇಂಜ್ ಮಾಡ್ತಾನೆ ಇರ್ತಾರೆ ಅಲ್ವಾ? ಕಸ್ಟಮರ್ಗೆ ಏನು ಬೇಕು, ಕಮ್ಮಿ ರೇಟ್ ಬೇಕು. ನಾವು ಅದಕ್ಕೆ ಕಸ್ಟಮರ್ಗೆ ಯಾವ ಥರ ನಿಮ್ಮ ಹತ್ರ ಕರ್ಕೊಬಂದು ನಿಮ್ಮ ಬಿಸ್ನೆಸ್ ಜಾಸ್ತಿ ಮಾಡಬೇಕು ನಾವು ಅದನ್ನ ಮಾಡ್ತಾ ಇದ್ದೀವಿ. ಒಂದು, ನೀವು ಇಷ್ಟು ದಿನ ಬುದ್ಧಿವಂತರಾಗಿಲ್ಲ, ದಡ್ಡರಾಗಿದ್ರಿ, ಅದು ನಿಮಗೆ ಲಾಸ್ ಆಯಿತೋ ಲಾಭ ಆಯಿತೋ ಅದು ನಿಮ್ಮ ಇಷ್ಟ. ಮುಂದಕ್ಕೆ ಏನು ಮಾಡ್ತೀರೋ ಅದು ನಿಮ್ಮ ಇಷ್ಟ. ನಮ್ಗೆ ಯಾಕೆ ನೀವು ಬಂದು ತೊಂದರೆ ಮಾಡ್ತಾ ಇದ್ದೀರಾ ಸರ್? ನಿಮಗೆ ನಾವು ತೊಂದರೆ ಮಾಡ್ತಲ್ಲ ಸರ್, ನಿಮ್ಮ ಹತ್ರ ಬಂದು ಕೇಳ್ತಾ ಇರೋದು. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಿಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ಸರ್ ನಮ್ಗೆ ಈ ಥರ ಪ್ರೆಜರ್ ಇದೆ, ನಮ್ಗೆ ನೀವು ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ನಾವು ಮೀಟರ್ ಟ್ಯಾಕ್ಸಿ ಓಡಿಸ್ಕೊಂಡು ಕಸ್ಟಮರ್ನ ಕನ್ವೆ ಮಾಡಿಬಿಟ್ಟು ನಾವು ಮೀಟರ್ ಬೈ ಮೀಟರ್ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರೋದು. ಇವಾಗ ನೀವು ಅದಾದ್ಮೇಲೆ ಸರ್ ಹೌದು ಸರ್ ನಾವು ಆ ಇಶ್ಯೂಗೆ ನಾವು ಯಾವುದೂ ID ಬ್ಲಾಕ್ ಮಾಡೋದಿಲ್ಲ, ನೀವು ಏನು ಕಸ್ಟಮರ್ ಕನ್ವೆ ಆದರೆ ನೀವು ಹಾಕೊಂಡು ಹೋಗಿ ಅಂತ ನಿಮ್ಮ ಆಫೀಸಲ್ಲೇ ಹೇಳಿದ್ದಾರೆ. ಅದು ಹೇಳಿ ಕೂಡ ಮಾಡಿದೆ ಒಂದು 2 ದಿನ ಬಿಟ್ಟಾದ್ಮೇಲೆ ನೀವೆಲ್ಲ ಡ್ರೈವರ್ಗೂ ಮೆಸೇಜ್ ಆಗ್ತಾ ಇದ್ದೀರಾ ಏನಂದ್ಬಿಟ್ಟು, ನಮ್ಮ ಅಪ್ಲಿಕೇಶನ್ ಬಿಟ್ಟು ಬೇರೆ ಅಪ್ಲಿಕೇಶನ್ ನೀವು ಕರ್ಕೊಂಡೋಗಿ ರೇಟ್ ಜಾಸ್ತಿ ತೊಗೊಂಡ್ರೆ ನಿಮ್ಮ ID ನಾವು ಬ್ಲಾಕ್ ಮಾಡ್ತೀವಿ ಅಂದ್ಬಿಟ್ಟು. ಇವಾಗ ಅದೊಂದು ಕಾರಣಕ್ಕೆ ಬಂದು ಕೇಳ್ತಾ ಇರೋದು. ಇವಾಗ ರ್ಯಾಪಿಡೋದಲ್ಲಿ ಬರೋರೆಲ್ಲ ರ್ಯಾಪಿಡೋ ಕಸ್ಟಮರ್ ಸರ್. ನಿಮಗೆ ರೇಟ್ ಜಾಸ್ತಿ ಬೇಕಂದ್ರೆ ನಿಮ್ಮ ಕಸ್ಟಮರ್ನ ಕರ್ಕೊಂಡೋಗಿ, ನೀವು ಯಾಕೆ ನಮ್ಮ ಕಸ್ಟಮರ್ನ ಕರ್ಕೊಂಡು ಹೋಗ್ತೀರಾ ಸರ್? ಅದನ್ನೇ ಸರ್ ಹೇಳ್ತಾ ಇರೋದು ನಾವು. ಅದಕ್ಕೂ ನೀವು ನಮ್ಮ ಗೌರ್ಮೆಂಟ್ ರೇಟ್ ಏನಿದೆ ಅದು ಕೊಡಿ ಸರ್. ನೀವು ಕಸ್ಟಮರ್ ಬೇಕು ಸರ್. ನನ್ನ ಕಸ್ಟಮರು ನಮ್ಮ ಹತ್ರ ಇರೋ ಡ್ರೈವರ್ಗಳು ನಾವು ಹೇಳ್ದಂಗೆ ಕೇಳ್ಕೊಂಡು ಅವ್ರು ದಡ್ರಂಗೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ನಾನು ಅದ್ರಲ್ಲಿ ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ನಿಮಗೆ ಗೌರ್ಮೆಂಟ್ ರೇಟ್ ಬೇಕಂದ್ರೆ ನೀವು ಹೋಗಿ ಡ್ಯೂಟಿ ಮಾಡ್ಕೊಳ್ಳಿ. ನನ್ನ ಕಸ್ಟಮರ್ ಹತ್ರ ನೀವೇ ಬಂದು ಗೌರ್ಮೆಂಟ್ ರೇಟ್ ಕೇಳ್ತೀರಾ? ಹೌದು ಸರ್, ನೀವು ಹೇಳೋದು ನ್ಯಾಯನೇ ಸರ್. ನೀವು ಹೇಳೋದು 100% ನಿಮ್ಮ ಕಡೆಯಿಂದ ನಿಮ್ಮ ನ್ಯಾಯನ ಹೇಳಿದ್ದೀರಾ. ಅದೆಲ್ಲೋರೇನೋ ನಿಮ್ಮ ನ್ಯಾಯನೇ ಒಬ್ಬರೇ ಮಾತಾಡೋದು. ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗಲ್ಲಿ ಬಂದಾಗ ಹೆಂಗಿದ್ರಿ, ಇವಾಗ ಬಂದ್ಬಿಟ್ಟು ಥ್ರೂಔಟ್ ಕರ್ನಾಟಕನೇ ಹಿಡಿದ್ಬಿಟ್ಟಿದೆ. ನಿಮ್ಮ ಹಿಡ್ತಕ್ಕೆ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೀರಾ. ಇವಾಗ ನಾನು ಕಸ್ಟಮರ್ ಕೂತ್ಕೊಂಡು ನಾನು ಗೌರ್ಮೆಂಟ್ ರೇಟ್ ಕೊಡಿ ಅಂದ್ರೆ ಯಾವ ಕಸ್ಟಮರು ರೆಡಿ ಇರೋದಿಲ್ಲ. ಕರೆಕ್ಟ್. ಇವಾಗ ನೀವು ಆ ಥರ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ಸರ್. ನೀವು ಎಲ್ಲ ಡ್ರೈವರ್ ಹತ್ರ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡಿ. ನೀವು ನಾನು ಕೊಡೋದೇ ಇಷ್ಟ, ನಾನು 10 ರೂಪಾಯಿ ಕೊಡ್ತೀನೋ 7 ರೂಪಾಯಿ ಕೊಡ್ತೀನೋ 6 ರೂಪಾಯಿ ಕೊಡ್ತೀನೋ, ಹೋಗಿ ನೀವು ರೆಡಿ ಆಗಿರ್ಬೇಕು, ಡ್ಯೂಟಿ ಮಾಡಬೇಕು. ಆ ಥರ ಸ್ಟೇಟ್ಮೆಂಟ್ ಕೊಟ್ಬಿಡಿ. ನಾವು ಮಾರನೇ ದಿನ ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀವಿ, ನಿಮ್ಮ ಕಂಪ್ನಿಯಿಂದ ಹೊರಗಡೆ ಬಂದ್ಬಿಡ್ತೀವಿ. ನಮಗೂ ನಿಮ್ಮ ಕಂಪ್ನಿಗೆ ಏನು ಸಂಬಂಧ ಇರೋದಿಲ್ಲ. ಅಲ್ಲ ಸರ್, ನಾವು ನಮ್ಮ ಕಂಪ್ನಿ ಹೆಂಗ್ ರನ್ ಮಾಡಬೇಕು ಅಂತ ನೀವು ಆಪ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದೀವಿ. ಎರಡನೇದು, ನಾವ್ ಯಾರು ನಿಮ್ಮನ್ನ ಬಂದ್ಬಿಟ್ಟು ಬನ್ನಿ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಕರೆದಿಲ್ಲ, ನೀವೇ ನಮ್ಮ ಹತ್ರ ಬಂದು ಅಟ್ಯಾಚ್ ಆಗಿರೋದು. ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಹೋಗ್ತೀನಿ ಅಂದ್ರೆ ಅದು ನೀವು ಮಾಡಿ, ನಾವೇನ್ ಬೇಡ ಅಂದಿಲ್ವಲ್ಲ. ಹೌದು ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಆ ಥರ ಟರ್ಮ್ಸು ಕಂಡೀಷನ್ಸ್ ಎಲ್ಲ ಓದ್ಬಿಟ್ಟು ನಾವು ನಿಮ್ಮ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಷ್ಟು ನಮ್ಗೆ ಬುದ್ಧಿ ಇತ್ತು ಅಂತಂದ್ರೆ ನಿಮ್ಮ ಕಂಪ್ನಿನ ನಾವು ಬೆಂಗಳೂರು ಒಳಗಡೆ ಬರೋಕೆ ಬಿಡ್ತಾ ಇರಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲರೂ ಒಂದೇ ಈಕ್ವಲ್ ಆಗಿ ಯಾರು ಇಲ್ಲ ಸರ್. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು, ಓದಿರೋರು, ಎಜುಕೇಟೆಡ್ ಇರ್ತೀವಿ, ಅನ್ಎಜುಕೇಟೆಡ್ ಇರ್ತೀವಿ, ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ದಿರೋರು ಇರ್ತಾರೆ.
ಇವಾಗ ನಮ್ಗೆ ಆ ಥರ ಮಾಡಿ ನೀವು ಅದಕ್ಕೆ ಅಂದ್ಬಿಟ್ಟು ಎಲ್ಲ ಟೈಮಲ್ಲಿ ಹೊಡೆದ್ಬಿಡ್ತೀರಾ ಕಸ್ಟಮರ್ ಬೇಕು ಅಂದ್ಬಿಟ್ಟು. ಸರ್ ಎಲ್ಲರ ಹೊಟ್ಟೆ ಮೇಲೆ ಏನು ಸರ್, ನಾನು ಬಂಡವಾಳ ಹಾಕಿದ್ದೀನಿ, ನಾನು ವ್ಯಾಪಾರ ಮಾಡ್ತೀನಿ, ಯಾರು ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಪ್ಕೊಂಡಿದ್ದಾರೋ ನಾನು ಆ ಡ್ರೈವರ್ಗಳಿಗೆ ಹೊಟ್ಟೆ ತುಂಬ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನೀವುಗಳು ನಿಮ್ಮ ಇಷ್ಟ ಬಂದಂಗೆ ಕೇಳಿದ್ರೆ ನಿಮಗೋಸ್ಕರ ನಾನು ಯಾಕೆ ನನ್ನ ಕಂಪ್ನಿ ಏನು ಬರೀ ಬೆಂಗಳೂರಲ್ಲಿದೆಯಾ, ಇಡೀ ಇಂಡಿಯಾದಲ್ಲಿದೆ. ಇಡೀ ಇಂಡಿಯಾದಲ್ಲಿದೆ ಸರ್. ಆಲ್ರೆಡಿ ನಿಮ್ಮ ಕಂಪ್ನಿ ಡೆಲ್ಲಿಯಲ್ಲಿ ಮುಚ್ಕೊಂಡ್ ಬರ್ತಾ ಇದೆ, ಅದು ನಿಮ್ಗೆ ಗೊತ್ತೈತಾ ಇಲ್ಲೋ ಗೊತ್ತಿಲ್ಲ. ಸರ್ ಅದ್ರ ಬಗ್ಗೆ ನಿಮಗೇನು ಸರ್ ತಲೆನೋವು? ಡ್ರೈವರ್ಗಳು ಇವತ್ತು ಬೇಜಾರು ಮಾಡ್ಕೊಳ್ತಾರೆ, ನಾಳೆ ಖುಷಿಯಿಂದ ಬರ್ತಾರೆ. ನನಗೆ ಗೊತ್ತು ಅವ್ರನ್ನ ಹೆಂಗೆ ಅಮರಿಸ್ಬೇಕು ಅಥವಾ ಅವ್ರಿಗೆ ಹೆಂಗೆ ರೇಟ್ ಜಾಸ್ತಿ ಕೊಡಬೇಕು ಅಂತ. ನಿಮ್ಮ ಡ್ರೈವರ್ಗಳೇ ಪೀಕ್ ಅವರ್ಸಲ್ಲಿ ಜಾಸ್ತಿ ರೇಟ್ ಕೊಟ್ಟರೆ ಎಲ್ಲ ಎಲ್ಲ ಅಪ್ಲಿಕೇಶನ್ ಬಿಟ್ಬಿಟ್ಟು ನಮ್ಮ ಅಪ್ಲಿಕೇಶನ್ಗೆ ಬರ್ತಾರೆ. ಯಾವಾಗ ಕಮ್ಮಿ ಇರುತ್ತೆ ಅಂದರೆ ಅವಾಗ ಬೇಜಾರು ಮಾಡ್ಕೊಳ್ತಾರೆ. ಇದು ನಾವು ನಮ್ಮ ಕಸ್ಟಮರ್ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ತೀವಿ ಸರ್, ನಿಮಗೇನು ಸಮಸ್ಯೆ? ಅದನ್ನೇ ಸರ್ ಹೇಳ್ತಾ ಇರೋದು, ನಮಗೆ ಪೀಕ್ ಅವರ್ಸಲ್ಲಿ ನೀವು ಜಾಸ್ತಿ ಕೊಟ್ಬಿಟ್ಟು ನಾರ್ಮಲ್ ಕಡಿಮೆ ಕೊಡೋದು ಅದೆಲ್ಲ ನಮ್ಗೆ ಬೇಡ ಸರ್. ನೀವು ಒಂದೇ ರೇಟ್ ಕೊಡಿ, 20 ಅವರ್ಸ್ ಏನು ಗೌರ್ಮೆಂಟ್ ರೇಟ್ ಇದೆ ಅದನ್ನ ಮಾತ್ರ ಕೊಡಿ. ಅದ್ರ ಬಗ್ಗೆ ತಾನೇ ನಾವು ಕೇಳ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ಬೇರೆ ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲಲ್ಲ. ನಿಮ್ಮ ಹತ್ರ ಅಡಿಷನಲ್ ನಾವು ಹೇಳಿ ಸರ್. ಅಲ್ಲ ಸರ್, ಇದು ನಮ್ಮ ಕಂಪ್ನಿ ಸರ್, ಇದು ರ್ಯಾಪಿಡೋ ಅನ್ನೋದು ನಮ್ಮ ಕಂಪ್ನಿ. ನಮ್ಗೆ ಇಷ್ಟ ಬಂದಂಗೆ ರನ್ ಮಾಡ್ತೀವಿ. ಇವಾಗ ನಿಮ್ಮ ಗಾಡಿಗೆ ನೀವು ಬಂಡವಾಳ ಹಾಕಿದ್ರೆ ಫ್ರೀಯಾಗಿ ಓಡಿಸಿ ಅಂದರೆ ಓಡಿಸ್ತೀರಾ? ನಾವು ಓಡಿಸೋದಿಲ್ಲ ಸರ್, ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತಾನೆ ನಿಮ್ಮ ಹತ್ರ ಬಂದು ಕೇಳ್ತಾ ಇರೋದು ಸರ್. ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ನಾನು ಯಾಕೆ ಕ್ಲಾಸ್ ಮಾಡ್ಕೊಳ್ಳಿ ಸರ್? ನಾನು ಬಂದಿರೋದು ವ್ಯಾಪಾರ ಮಾಡೋದಕ್ಕೆ. ಸರಿ ಸರ್, ಓಕೆ ಸರ್. ಇದೇ ಮಾಹಿತಿನ ನಾನು ಎಲ್ಲ ಚಾಲಕರಲ್ಲೂ ನಾನು ಹಂಚ್ಕೊಂತೀನಿ. ಎಲ್ಲ ಚಾಲಕರಲ್ಲೂ ಹಂಚಾದ್ಮೇಲೆ ನಿಮ್ಗೆ ಎಷ್ಟು ಅನ್ಇನ್ಸ್ಟಾಲ್ ಆಗುತ್ತೆ ಆಮೇಲೆ ನೀವೇ ನೋಡ್ಕೊಳ್ಳಿ ಸರ್. ನಮ್ಗೆ ಗೊತ್ತಿದೆ ಸರ್, ನಮ್ಮ ಡ್ರೈವರ್ಗಳು ಅನ್ಇನ್ಸ್ಟಾಲ್ ಮಾಡಿದ್ರೆ ನಾವು ಹೆಂಗೆ ಕರ್ಕೋಬೇಕು ಅಂತ ಗೊತ್ತಿದೆ. ಇನ್ಸೆಂಟಿವ್ ಕೊಡ್ತೀವಿ, ಆಫರ್ ಕೊಡ್ತೀವಿ, ರೇಟ್ ಜಾಸ್ತಿ ಬೇಕಂತ ಕೊಡ್ತೀವಿ, ಅವರೇ ಬರ್ತಾರೆ ಸರ್. ನಿಮ್ಮ ಡ್ರೈವರ್ಗಳೆಲ್ಲ ನಿಯತ್ತಾಗಿದ್ದೀರಾ? ನಾವೇನು ಮಾಡಿದ್ರು ಎಲ್ಲರೂ ದುಡ್ಡುಗೋಸ್ಕರನೇ ಬರೋದು, ಕಸ್ಟಮರು ದುಡ್ಡುಗೋಸ್ಕರನೇ ಬರೋದು, ಡ್ರೈವರು ದುಡ್ಡುಗೋಸ್ಕರನೇ ಬರೋದು. ನಾವು 100% ಮತ್ತೆ ನಾವು 100% ಮಾಡ್ತೀವಿ. ನೀವೆಲ್ಲ ಹೋಗ್ತೀವ, ನಮ್ಮ ಗಾಡಿ ಹಾಕೊಂಡು ನಾವು ನಮ್ಮ ಡ್ಯೂಟಿ ಮಾಡ್ತೀವಿ ಸರ್. ಹಾಕಿ ಸರ್, ಹಾಕಿದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಬಂಡವಾಳ ಏನು ಅಂದ್ಬಿಟ್ಟು. ಆಯ್ತು ಮಾಡ್ತೀವಿ ಸರ್. ಎಷ್ಟು ಸರ್? ನೀವು ಒಂದು 100 ಜನ ಬಂದ್ಬಿಟ್ರೆ, ಅಲ್ಲ ಸರ್, ನೀವು ಒಂದು 100 ಜನ ಬಂದ್ಬಿಟ್ರೆ ನಿಮ್ಗೆ ಎದುರ್ಕೊಂಡು ನನ್ನ ಕಂಪ್ನಿ ಬಾಗ್ಲು ಹಾಕ್ಬಿಟ್ಟು ನೀವು ಹೇಳ್ದಂಗೆಲ್ಲ ಕೇಳ್ಬೇಕಾ ಸರ್? ಇವತ್ತು ನಾವು 100 ಜನ ಇದ್ದೀವಿ ಸರ್. ಇವತ್ತು ನೀವು 100 ಜನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಅದೇ 100 ಜನ 500 ಜನ ಆಗ್ತೀವಿ. ಅದೇ 500 ಜನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅದೇ 500 ಜನ 2000 ಜನ ಆಗಿರ್ತೀವಿ. ಆಯ್ತು ಏನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ಹತ್ರ ಟೆಕ್ನಾಲಜಿ ಇದೆ, ನಮ್ಮ ಹತ್ರ ಬಂಡವಾಳ ಇದೆ, ನೀವೇನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ಹತ್ರನೂ ಟೆಕ್ನಾಲಜಿ ಇದೆ ಸರ್. ನಮಗೂ ಸಪೋರ್ಟ್ ಕೊಡೋಕೆ, ನಮ್ಮಂತ ಬಡವ್ರನ್ನ ಬೆಳೆಸೋದಕ್ಕೇನೆ ನಮ್ಮ ಕನ್ನಡಿಗರನ್ನೇ ಸಪೋರ್ಟ್ ಮಾಡೋಕೆ ಅಪ್ಲಿಕೇಶನ್ ಹಿಡಿದಿದ್ದಾರೆ ಸರ್. ನಾವು ಅದರಲ್ಲೇ ನಾವು ಓಡಿಸ್ಕೊಂಡು ಜೀವನ ನಡೆಸ್ಕೊಂತೀವಿ. ಇವಾಗ ಏನು ನಿಮ್ಮ ಬರೋ ಕಸ್ಟಮರ್ಗಳಿಗೆ ನಾವು ಮೀಟರ್ ಹಾಕ್ಬೋದು. ನಾವು ಮೀಟರ್ ಹಾಕ್ದಿರಾ ನಮ್ಮ ಅಪ್ಲಿಕೇಶನ್ ಹೆಂಗೆ ಡೌನ್ಲೋಡ್ ಮಾಡಿಸ್ಕೊಬೇಕು, ನಮ್ಮ ಬೆಳೆ ಹೆಂಗೆ ನಿಮ್ಮಿಂದ ನಮ್ಮ ಬೆಳೆ ಹೆಂಗೆ ಬೇಯಿಸ್ಕೊಳ್ಬೇಕು ಅದು ನಮಗೂ ಚೆನ್ನಾಗಿ ಗೊತ್ತಿದೆ ಸರ್. ನೀವು ಇಷ್ಟೊಂದು ನೀವು ಯೋಚನೆ ಮಾಡುವಾಗ ನಾವು ದುಡ್ಡು ನಾವು ಕಷ್ಟ ಬಿದ್ದು ನಾವು ಬಂಡವಾಳ ಹಾಕ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ನಾವು ನೋಡ್ಕೊಂಡು ನಿಮ್ಗೆ ದುಡ್ಡು ಕೊಡೋಕೆ ನಾವೇನು ಗೂಬೆಗಳಲ್ಲ. ಅದಕ್ಕಿನ್ನ ಕಾಲ ತುಂಬ ಮಿಂಚಿಲ್ಲ ಸರ್. ಇನ್ನೊಂದು 4-5 ತಿಂಗಳು ನಮ್ಮ ಆ್ಯಪ್ನ ನಾವೇ ಇನ್ಸ್ಟಾಲೇಷನ್ ಮಾಡಿಸ್ಬಿಟ್ಟು ನಿಮ್ಗೆ ಹೆಂಗೆ ನಾವು ಸಪೋರ್ಟ್ ಮಾಡ್ತೀವಿ, ಆಮೇಲೆ ನೋಡ್ಕೊಳ್ಳಿ ಸರ್. ಸರ್ ನೀವು ಏನಾದರೂ ಮಾಡಿ, ನನಗೆ ಗೊತ್ತಿದೆ ನಮ್ಗೆ ಏನು ಮಾಡಬೇಕು ಅಂತ. ಅಧಿಕಾರಿಗಳು ನಮ್ಮ ಕೈಯಲ್ಲಿದ್ದಾರೆ, ದುಡ್ಡು ನಮ್ಮ ಹತ್ರ ಇದೆ, ನಮ್ಮ ಹತ್ರ ಟೆಕ್ನಾಲಜಿ. ನೀವೆಲ್ಲ ಇನ್ನೂ ಟೆಕ್ನಾಲಜಿ ಬಳಸ್ಕೊಂಡು ಆಯಿತು ನೀವು ಮಾಡಿ ಸರ್, ಯಾರು ಬೇಡ ಅಂತಾರೆ? ನಿಮ್ಮ ಕೈಲಾದರೆ ನೀವು ಮಾಡಿ ತೋರಿಸಿ. ನಾವು ಮಾಡಿ ತೋರಿಸಿದ್ದೀವಲ್ಲ, ನಿಮ್ಮ ಕೈಲಾದರೆ ನೀವು ಮಾಡಿ ತೋರಿಸಿ. ಇವಾಗ ನಿಮ್ಗೆ ಇನ್ಸೆಂಟಿವ್ ಎಲ್ಲ ಕೊಟ್ಟು ನಿಮ್ಮ ಕಸ್ಟಮರ್ ನಾವು ಕರ್ಕೊಂಬಂದಿದ್ದು ಏನು ಮಾಡೋಕ್ಕಾಯ್ತು ನಿಮ್ಮ ಕೈಯಲ್ಲಿ? ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ನಾವು ಒಂದು 100 ಜನ ಇದೀವಿ ಅಂದ್ಬಿಟ್ಟು ನಿಮ್ಗೆ ಬರೀ 100 ಜನ ಏನು ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ನಾವು ಇವತ್ತಿನ 100 ಜನ ನಾಳೆ 500 ಜನ ಆಗ್ತೀವಿ, ನಾಳೆ 500 ಜನ, ನಾಳೆ 2000 ಜನ ಆಗ್ತೀವಿ ಸರ್. ನಿಮ್ಮ ಡ್ರೈವರ್ಗಳು ನೀವು 500 ಜನ ಬಂದರೆ ನನ್ನ ಕಡೆ 5000 ಜನ ಡ್ರೈವರ್ಗಳು ಡ್ಯೂಟಿ ಮಾಡ್ತಾ ಇರ್ತಾರೆ ಸರ್. ನೀವು 500 ಜನ ಏನು ಮಾಡೋಕ್ಕಾಗುತ್ತಾ ಮಾಡ್ಕೊಳ್ಳಿ. ನಿಮ್ಮ ಡ್ರೈವರ್ಗಳಲ್ಲೇ ಒಗ್ಗಟ್ಟಿಲ್ಲ. ಒಬ್ಬ ನಮ್ಮ ಬುಕ್ಕಿಂಗ್ಗಳಲ್ಲಿ ಒಬ್ಬ ಕಸ್ಟಮರು 10 ರೂಪಾಯಿ ಟಿಪ್ ಹಾಕ್ತಾನೆ, 10 ರೂಪಾಯಿ ಕಮ್ಮಿ ಆಗ್ತಾನೆ, 10 ರೂಪಾಯಿಗೂ ಹೋಗೋರು ಇದ್ದಾರೆ, 10 ರೂಪಾಯಿ ಜಾಸ್ತಿಗೂ ಹೋಗೋರು ಇದ್ದಾರೆ. ನಿಮ್ಮ ಡ್ರೈವರ್ಗಳಲ್ಲಿ ಏನು ಅಷ್ಟೊಂದು ನಿಯತ್ತಾಗಿದ್ದೀರಾ ಸರ್? ಇದ್ದಾರೆ ಸರ್, ಇಲ್ಲ ಅಂತಲ್ಲ, ನಾನು ಏನು ಹೇಳ್ತಾ ಇಲ್ಲ ಸರ್. ನಾವು ಸಾಂಗು ನಮ್ಮದು ಎಲ್ಲ ನಾವೆಲ್ಲ ಪರ್ಫೆಕ್ಟ್ ಇದೆ ಅಂತ ಯಾರು ಹೇಳೋದಿಲ್ಲ. ಇವಾಗ ಪರಿಸ್ಥಿತಿ ನಮ್ದು ಹೆಂಗಾಗೈತೆ ಅಂತ ಹೇಳಿದ್ರೆ, ಜುಟ್ಟು ಜನವರೆಲ್ಲ ನಿಮ್ಗಳ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಿ. ನಮ್ದು ಜುಟ್ಟು ಜನವರೆಲ್ಲ ಕೊಟ್ಬಿಟ್ಟಿದ್ದೀವಿ. ಇವಾಗ ನೀವು ಹೆಂಗ್ ಆಡಿಸ್ತೀರೋ ಅದ್ರ ತಕ್ಕನಂಗೆ ನಾವು ಆಡ್ಕೊಂಡಿರ್ಬೇಕು. ಇವಾಗ ವಿಧಿ ಇಲ್ದಿರ ಊರುಗಳಿಂದ ಬಂದಿರ್ತಾರೆ. ನಮ್ಮ ಡ್ರೈವರ್ ಸಬ್ಜೆಕ್ಟೇ ಇದೇನೆ. ವಿಧಿ ಇಲ್ದಿರ ಸಾಲ ಮಾಡಿ ಗಾಡಿಗಳು ಹಾಕಿರ್ತಾರೆ. ಇವಾಗ ನಾವು 1 ತಿಂಗಳು ನಿಲ್ಸ್ಬಿಟ್ರೆ ನನ್ಗೆ ಎಲ್ಲಪ್ಪ ಹೋಗೋದು ಅಂದ್ಬಿಟ್ಟು ಇದ್ರಕ್ಕೆ ನೀವೇನೇ ಮಾಡಿದ್ರೇನು ಹಿಂಗೆ ಮಾಡಿದ್ರೇನು ಅದನ್ನ ತಡ್ಕೊಂಡು ಮಾಡ್ಕೊಂಡು ಹೋಯ್ತಾನೆ ಇರ್ತಾರೆ. ಯಾವಾಗ ಅದೇ ಸರ್, ಯಾವಾಗ ಒಂದ್ಸತಿ ನಮಗೂ ಒಂಥರ ಟರ್ನ್ ಪಾಯಿಂಟ್ ಅಂತ ಬರುತ್ತೋ ಆ ಟರ್ನ್ ಪಾಯಿಂಟ್ ಅಲ್ಲಿ ನಾವುಗಳು ಎಚ್ಚೆತ್ಕೊಂಡ್ಮೇಲೆ ನೀವುಗಳೆಲ್ಲ ಮಲ್ಕೊಂಡ್ಬಿಡ್ತೀರ ಸರ್. ಇದಂತೂ ಖಂಡಿತ 100% ಹೇಳ್ತೀನಿ ನಾನು. ಅಯ್ಯೋ ಸರ್, ನಿಮ್ಮ ಥರ ದಿನ ಯೂನಿಯನ್ನು ಡ್ರೈವರ್ಗಳು ನಮ್ಮ ಆಫೀಸಿಗೆ ಬರ್ತಾನೆ ಇದ್ದಾರೆ. ನಾವು 1000 ಜನ ನೋಡಿದ್ದೀವಿ. ನಿಮಗೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ, ಸೊ ಇವಾಗ ಗೊತ್ತಾಗ್ಬಿಟ್ಟಿದೆ, ಜ್ಞಾನೋದಯ ಆಗಿದೆ. ಇವತ್ತು ನೀವೇನೋ ಮಾಡ್ಬಿಡ್ತೀನಿ ಅಂದರೆ ಹೋಗಿ ಮಾಡ್ಕೊಳ್ಳಿ, ನಾವೇನು ಬೇಡ ಅಂದಿದ್ವಾ? ಓಕೆ ಸರ್, ಅದನ್ನು ನೋಡ್ತೀವಿ ಸರ್. ನಿಮ್ದೇನು ಬಂದಿದ್ದ ತಕ್ಷಣ ನಿಮ್ಮದು ಲಾಂಚ್ ಆಗಿಲ್ಲ ಸರ್. ರ್ಯಾಪಿಡ್ ಅಂತ ಬಂದಿದ್ದ ತಕ್ಷಣ ಏನೋ ಬಂದು 1 ತಿಂಗಳಿಗೆ 2 ತಿಂಗಳಿಗೆ ಲಾಂಚ್ ಏನೂ ಆಗಿಲ್ಲ ಸರ್.
ನಿಮ್ದು ವರ್ಷನ್ ಗಟ್ಟಲೆ ಟೈಮ್ ಬಿಡುತ್ತೋ ನಾವು ಮಾಡಿ ತೋರಿಸ್ತೀವಿ ಸರ್. ಮಾಡಿ ತೋರಿಸ್ದಿರಲ್ಲ ಏನು ಇರೋದಿಲ್ಲ, ಮಾಡೇ ಮಾಡ್ತೀವಿ ಸರ್. ಆಯ್ತು ಸರ್, ಮಾಡಿ, ಯಾರು ಬೇಡ ಅಂದ್ರು, ನಾವೇ ನಿಮ್ಗೇನು ತೊಂದರೆ ಮಾಡಿಲ್ವಲ್ಲ ಸರ್. ನಾವು ನಿಮ್ಗೇನು ತೊಂದರೆ ಮಾಡ್ತಾ ಇಲ್ಲ ಸರ್, ನಮ್ಮ ಹತ್ರ ನಾವು ಬಂದು ಕೇಳ್ತಾ ಇದೀವಿ. ಸರ್. ನೀವು ತೊಂದರೆ ಮಾಡ್ತಾ ಇದ್ದೀರಲ್ಲ, ನಾವ್ ಯಾರ್ನೂ ತೊಂದ್ರೆ ಮಾಡ್ತಾ ಇಲ್ಲ. ಐಡಿ ಬ್ಲಾಕ್ ಮಾಡ್ತಾ ಇರೋದು ನೀವು. ನಮ್ ಕಸ್ಟಮರ್ನ ನಿಮ್ಗೆ ಇಷ್ಟ ಬಂದಿದ್ದ ರೇಟಲ್ಲಿ ನೀವು ಕೇಳ್ತಾ ಇರೋದಕ್ಕೆ ನಾವು ಬೇಡಪ್ಪ ನಿಮ್ದು ನೀವು ಮಾಡ್ಕೊಂಡು ಹೋಗಿ ಅಂತ ಐಡಿ ಬ್ಲಾಕ್ ಮಾಡ್ತಾ ಇರೋದು. ನೀವು ಮತ್ತೆ ಯಾಕೆ ಆಫೀಸ್ ಓಪನ್ ಮಾಡಿ ಅದು ಇದೆಲ್ಲ ಯಾಕೆ ಹೇಳ್ತೀರಾ? ಕಸ್ಟಮರ್ನ ಕನ್ವೆ ಮಾಡ್ತಾ ಇರೋದು ನಾವು. ನೀವುಗಳು ನಮಗೆ ರೇಟ್ಗಳು ಕೊಡ್ತಾ ಇಲ್ಲ ಅಂತ ಅವ್ರ ಹತ್ರ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀವಲ್ಲ ಸರ್. ರ್ಯಾಪಿಡೋದವರು ನಮಗೆ ರೇಟ್ ಗೌರ್ಮೆಂಟ್ ರೇಟ್ ಏನಿದೆ ಅದು ಕೊಡ್ತಾ ಇಲ್ಲ ಸರ್. ನಮ್ಗಳಿಗೆ ದುಡಿಯೋ ತುಂಬಾ ಕಷ್ಟ ಬಿಡಿದೆ, ಜೀವನ ನಡೆಸೋದು ಕಷ್ಟ ಬಿಡೆ ಅಂತ ಕನ್ವೆ ಮಾಡ್ತಾ ಇರೋದು ಕಸ್ಟಮರ್ನ. ನಾವೇನೋ ಅವ್ರ ಹತ್ರ ಏನೋ ಕೊಳ್ಳೆಯನ್ನು ಹೊಡಿತಾ ಇಲ್ಲ ಸರ್. ಇದೇ ನಾವು ಹೇಳ್ತಾ ಇರೋದು, ನೀವು ಕನ್ವೆ ಮಾಡ್ತಾ ಇರೋದು ನಿಮ್ಮ ಕಸ್ಟಮರ್ಗೆ ಮಾಡ್ಕೊಳ್ಳಿ, ನಮ್ಮ ಕಸ್ಟಮರ್ಗೆ ಯಾಕೆ ಮಾಡ್ತಾ ಇದ್ದೀರಾ? ಇವತ್ತು ನೀವು ನಮ್ಮ ಆಫೀಸ್ ಹತ್ರ ಬಂದಿರೋದು 2 ದಿನ ಕಷ್ಟ ಆಗಿದೆ ಅಂತ, 3 ದಿನ ಕಷ್ಟ ಆದ್ರೆ ಮತ್ತೆ ನೀವೇ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲೇ ಬಂದು ಡ್ಯೂಟಿ ಮಾಡ್ತೀರಾ, ನೀವೇ ನಮ್ಮ ಭಿಕ್ಷೆ ಬೇಡ್ತೀರಾ, ಅದು ಐಡಿ ಓಪನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಸೊ ನಾವು ಯಾವಾಗಲೂ ಡ್ರೈವರ್ ಪರನೇ. ಡ್ರೈವರ್ಗಳೆಲ್ಲ ವೀರ ಪೌರುಷ ಎಲ್ಲ 4 ದಿನ ಅಷ್ಟೇನೆ. ಆಯ್ತು ಸರ್, ನೀವು ಹೋಗ್ಬಿಟ್ಟು ನೀವು ಮಾಡಿ ನಿಮ್ಮ ಗೌರ್ಮೆಂಟ್ ರೇಟಲ್ಲಿ, ನಾವೇನು ಬೇಡ ಅಂದಿಲ್ವಲ್ಲ. ಸರಿ ಆಯ್ತು ಸರ್. ನಮ್ಮ ಕಸ್ಟಮರ್ನ ಮುಟ್ಟಬೇಡಿ, ನಮ್ಮ ಕಸ್ಟಮರ್ಗೆ ನೀವು ಕನ್ವಿನ್ಸು ಮಾಡಬೇಡಿ, ನಮ್ಮ ಕಸ್ಟಮರ್ಗೆ ನೀವು ಎಕ್ಸ್ಟ್ರಾ ದುಡ್ಡು ತಗೋಬೇಡಿ. ನಿಮ್ಮ ಕಸ್ಟಮರ್ ಬರೋದೇ ನಮ್ಗಳ ಗಾಡಿ ಅಲ್ಲಲ್ಲ ಸರ್. ನಾವುಗಳು ಕರ್ಕೊಂಬಂದ್ರೆ ನಿಮ್ಮ ಕಂಪ್ನಿನೂ ಹೌದು ಸರ್. ನಿಮ್ಮ ಐಡಿ ಬ್ಲಾಕ್ ಮಾಡಿದ್ಮೇಲೆ ನಮ್ಮ ಕಸ್ಟಮರ್ ನಿಮ್ಮ ಗಾಡಿಯಲ್ಲಿ ಬರಲ್ಲ, ನೀವು ಬರಬೇಡಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇವಾಗ ನಮ್ದು ನೀವು ಹೇಳಿದ್ಮೇಲೆ ನನಗೂ ಕ್ಲಾರಿಟಿ ಸಿಕ್ಕಿದೆ. ಬೇಡ ಬಿಡಿ, ಆರಾಮಾಗಿ ನಾವು ನಮ್ದೇನಿದೆ ನಾವು ನೋಡ್ಕೊಂತೀವಿ. ಯಾಕೆ ತಲೆ ಕೆಡ್ಸ್ಕೊಂತೀರಾ? ಇದು ಇನ್ನ 4 ಅಪ್ಲಿಕೇಶನ್ ಐತೆ, 4 ಬ್ಲಾಕ್ ಮಾಡೋದೇನೋ ಪರವಾಗಿಲ್ಲ, ನಮ್ಮ ಜೀವನ ನಮ್ಗೆ ನಡೆಯುತ್ತೆ. ಆಯ್ತು ಸರ್, ಮಾಡ್ಕೊಂಡೋಗಿ, ನಾವೇನು ಬೇಡ ಅಲ್ವಾ? ಅದನ್ನೇ ಸರ್ ನಾವು ಹೇಳ್ತಾ ಇರೋದು. ಎಷ್ಟು ದಿನ ಇದು ಮಾಡ್ತಿರೋ ಮಾಡ್ಕೊಳ್ಳಿ ಸರ್. ನಾವು ಒಂದು ಸ್ವಲ್ಪ ಸ್ಟಡಿ ಆಗೋವರೆಗೂ ನಮಗೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕು. ನಾವು ಸ್ಟಡಿ ಆದಮೇಲೆ ಟಾಟಾ ಬೈ ಬೈ ಅನ್ನೋಕ್ಕೆ ತುಂಬ ದಿನ ಬರೋದಿಲ್ಲ. ತುಂಬ ಹತ್ತತ್ರನೇ ಇದೆ ಸರ್ ಅದು. ಆಯ್ತು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.